ಸಂತೋಷ ಹುಡುಕುವುದು ಹೊರಗಲ್ಲ, ಇರುವುದನ್ನು ಮೌಲ್ಯಮಾಪನ ಮಾಡಿದಾಗ ಸಂತೋಷ ಹುಟ್ಟುತ್ತದೆ. ಅದೇ ಕೃತಜ್ಞತೆ. ಕೃತಜ್ಞತೆ ಮನಸ್ಸಿನ ದೃಷ್ಟಿಕೋನ ಬದಲಿಸುತ್ತದೆ. ಇಲ್ಲದನ್ನು ನೋಡುವ ಮನಸ್ಸು ಇರುವುದನ್ನು ಕಾಣೋದಿಲ್ಲ. ಕೃತಜ್ಞತೆ ದೃಷ್ಟಿಯನ್ನು ಸರಿಪಡಿಸುತ್ತದೆ. ಸಣ್ಣ ವಿಷಯಗಳಿಗೂ ಧನ್ಯವಾದ. ಉಸಿರಾಟ, ಆರೋಗ್ಯ, ಒಂದು ನಗು ಇವು ದೊಡ್ಡ ವರ. ಹೋಲಿಕೆ ಕಡಿಮೆಯಾಗುತ್ತದೆ. ಕೃತಜ್ಞ ಮನಸ್ಸು ಇತರರ ಜೀವನದ ಮೇಲೆ ಅಷ್ಟಾಗಿ ಅಂಟಿಕೊಳ್ಳಲ್ಲ. ಒತ್ತಡ ಮತ್ತು ಕೋಪ ಕಡಿಮೆ. ಧನ್ಯವಾದ ಹೇಳುವ ಅಭ್ಯಾಸ ಮನಸ್ಸನ್ನು ಹಗುರಗೊಳಿಸುತ್ತದೆ. ಪ್ರತಿದಿನ 3 ಧನ್ಯವಾದಗಳು. ದಿನದ ಕೊನೆಯಲ್ಲಿ 3 ವಿಷಯಗಳಿಗೆ ಧನ್ಯವಾದ ಹೇಳಿ. ಕಷ್ಟದಲ್ಲೂ ಕೃತಜ್ಞತೆ. ಕಷ್ಟವು ಪಾಠ ಕೊಡುತ್ತದೆ, ಅದಕ್ಕೂ ಒಂದು ಧನ್ಯವಾದ. ಕೃತಜ್ಞತೆ ಸಂಬಂಧ ಸುಧಾರಿಸುತ್ತದೆ. ಮೌಲ್ಯ ನೀಡಿದಾಗ ಸಂಬಂಧಗಳು ಗಟ್ಟಿ. ಕೃತಜ್ಞತೆ ಸ್ವಯಂ ಶಕ್ತಿ. ಬಾಹ್ಯ ಕಾರಣ ಬೇಕಿಲ್ಲ, ಮನಸ್ಸಿನ ಆಯ್ಕೆ. ಕೃತಜ್ಞತೆ ಅಭ್ಯಾಸ. ಒಂದು ದಿನದ ಕೆಲಸ ಅಲ್ಲ, ನಿರಂತರ ಅಭ್ಯಾಸ. ಕೃತಜ್ಞತೆ ಸಂತೋಷದ ಮೂಲ. ಹೆಚ್ಚು ಬೇಕು ಅನ್ನೋ ಮನಸ್ಸಿಗೆ ಕೃತಜ್ಞತೆ ಉತ್ತರ. ಇಂದು ಒಂದು ಕ್ಷಣ ನಿಲ್ಲಿ, ಇರುವುದಕ್ಕೆ ಧನ್ಯವಾದ ಹೇಳಿ.